ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಕಾನೇಹೊಸಳ್ಳಿ ಅಂತ ಸ್ಕೂಲಿದು. ಈ ಸ್ಕೂಲಲ್ಲಿ ಏನಾಗಿದೆ ಅಂದರೆ ಮಳೆ ಬಂತು ಅಂದರೆ ಊರಿನ ನೀರು ಅಂದರೆ ಮೋರಿಲಿ ಬರುವಂಥ ನೀರೆಲ್ಲ ಊರಿನ ಪೂರ್ತಿ ನೀರು ಮೋರಿ ಒಳಗೆ ಬರುತ್ತೆ. ಮೋರಿ ಫುಲ್ ಬ್ಲಾಕ್ ಆಗಿಬಿಟ್ಟಿದೆ, ಕ್ಲೀನ್ ಮಾಡಿಲ್ಲ, ಒಂದು 6 ತಿಂಗಳಿಂದನೂ ಕ್ಲೀನ್ ಮಾಡಿಲ್ಲ. ಆದ ಕಾರಣ ಅದು ಕ್ಲೀನ್ ಆಗಲಿಲ್ಲ ಅಂದರೆ ಇಲ್ಲಿಂದ ಈ ಶಾಲೆ ನೀರು ಆಚೆಗೆ ಹೋಗೋ ಹೋಲ್ ಇದೆಯಲ್ಲ ಅದರಿಂದ ವಾಪಸ್ ರಿಟರ್ನ್ ಬರ್ತಾ ಇದೆ. ರಿಟರ್ನ್ ಬರೋದ್ರಿಂದ ಸ್ಕೂಲೆಲ್ಲ ಫುಲ್ ತುಂಬಿಕೊಂಡು ನಮ್ಮ ಶಾಲೆ ಒಳಗೂ ಕ್ಲಾಸ್ ಒಳಗೂ ಸಹ ಆ ಮಣ್ಣಿನ ನೀರು ಆ ಕಸರೆ ನೀರೆಲ್ಲವೂ ಕ್ಲಾಸ್ ಒಳಗೆ ಹೋಗ್ತಾ ಇದೆ. ಅದು ಹೋಗೋದ್ರಿಂದ ನಮಗೆ ತೊಂದರೆ ಆಗಿದೆ. ಇವಾಗ ಬಂದು ನೋಡಿದ್ದೀರಾ, ನೀವೆಲ್ಲ ನೋಡಿದ್ದೀರಾ ಇಲ್ಲೆಲ್ಲ ಎಷ್ಟು ಇದಾಗಿದೆ ಅಂತ. ಮಕ್ಕಳು ಜಾರು ಬೀಳ್ತಾ ಇದ್ದಾರೆ. ಬಂದರೆ ನಾವು ಯಾವಾಗಲೂ ಕ್ಲೀನ್ ಮಾಡ್ಸೋಕ್ಕಾಗಲ್ಲ. ಎಲ್ಲ ಪುಟಾಣಿ ಮಕ್ಕಳಿರೋದು 1ರಿಂದ 5ನೇ ಕ್ಲಾಸ್ ಇರೋದ್ರಿಂದ ಸಣ್ಣ ಮಕ್ಕಳಿದ್ದಾರೆ. ಆ ಮಕ್ಕಳನ್ನ ಕೈಲಿ ಮಾಡ್ಸೋಕ್ಕಾಗಿಲ್ಲ. ಊರಿನವ್ರಿಗೆ ಹೇಳಿ ಮಾಡಿಸ್ಬೇಕು. ಊರಿನವ್ರು ಸಿಗೋದಿಲ್ಲ ನಮಗೆ. ಇದು ಒಂದು ದೊಡ್ಡ ತೊಂದರೆ ಆಗಿಬಿಟ್ಟಿದೆ ನಮಗೆ. ಮೋರಿ ಕ್ಲೀನ್ ಆಯಿತು ಅಂದರೆ ನಮ್ಮ ಶಾಲೆ ಚೆನ್ನಾಗಿರುತ್ತೆ. ಫಸ್ಟು ಮೋರಿ ಕ್ಲೀನ್ ಆಗಬೇಕು. ಪಂಚಾಯಿತಿಯವ್ರಿಗೂ ಹೇಳಿದ್ದೀವಿ, ಪಂಚಾಯಿತಿಯವರೆಲ್ಲ ಬಂದು ನೋಡ್ಕೊಂಡು ಹೋಗಿ ಮಾಡ್ತೀವಿ ಅಂದವ್ರು ಮಾಡಿಲ್ಲ. ನೆನ್ನೆ ತುಂಬ ಮಳೆ ಬಂದಿರೋದ್ರಿಂದ ಎಲ್ಲ ನೀರು ಹೀಗೆ ಬಂದಿದೆ. ಸ್ವಲ್ಪ ಮಳೆ ಬಂದರೂ ಬರುತ್ತೆ. ನಾನು 3 ಸಲ ಕ್ಲೀನ್ ಮಾಡಿಸಿದ್ದೀನಿ. ಇದು 4ನೇ ಸಲ ಬೇಜಾರಾಗ್ಬಿಟ್ಟು ನಾನು ಈ ಒಂದು ಕೆಲಸಕ್ಕೆ ಬಂದಿರೋದು. ಈಗ ಮಳೆ ಬಂದರೆ ನೀರು ನಿಂತ್ಕೊತವೆ, ಸ್ಕೂಲ್ ಒಳಗೆಲ್ಲ ನೀರು ಹೋಗ್ತವೆ. ಆಮೇಲೆ ಚರಂಡಿ ವ್ಯವಸ್ಥೆ ಇಲ್ಲ. ಚರಂಡಿ ಏನಂತ ತೊಗೊಂಬರ್ರಿ ಒಳಕ್ಕೆ ನೀರು ಬರ್ತದೆ ಸರ್. ಮಳೆ ನೀರಾಗೆ ನಡ್ಕೊಂಬಂದ್ರ? ಹ್ಞೂ ಸರ್. ಎಲ್ಲ ರಚ್ಚೊಳಗೆ ಬರ್ತಾ ಇದ್ದೀರಾ? ಹ್ಞೂ ಸರ್. ಈಚೆ ಓಡಾಡೋಕ್ಕಾಗಲ್ಲ. ಹೇಳು, ಸ್ಕೂಲ್ ಒಳಗೆಲ್ಲ ನೀರು ಹೋಗ್ತವೆ. ಟಾಯ್ಲೆಟ್ ಇದು ಕಟ್ಟಿಲ್ಲ. ಟಾಯ್ಲೆಟ್ ಕಟ್ಟಿಲ್ಲ? ಹ್ಞೂ ಸರ್. ಮತ್ತೆ ಎಲ್ಲ ಟಾಯ್ಲೆಟ್ಗೆಲ್ಲ ಹೊರಗಡೆನೇ ಹೋಗ್ಬೇಕು? ಹ್ಞೂ ಸರ್. ಈ ಅಂಗನವಾಡಿ ಇದು ಅಂಗನವಾಡಿ ಇದೊಂದು ಚಿಕ್ಕ ಟಾಯ್ಲೆಟ್ ಇದೆ, ಅದರೊಳಗೆ ಹೋಗ್ತೀವಿ. ಹೆಣ್ಮಕ್ಳೆಲ್ಲ ಅಲ್ಲೇ ಹೋಗೋದು? ಹ್ಞೂ ಸರ್. ಯಾರು ನೀವು ಹಿಂದೆ ಯಾರನ್ನು ಬಂದಿದ್ರಾ ಅಧಿಕಾರಿಗಳು? ಯಾರನ್ನ ಇಲ್ಲಿಗೆ ಬಂದಿದ್ರ? ಹ್ಞೂ ಸರ್. ಏನು ಹೇಳಿದ್ರು? ಮಾಡಿಸ್ಕೊಡ್ತೀರಾ ಅಂದ್ರೆ ಸರ್ ಇನ್ನೂ? ಹ್ಞೂ ಸರ್. ಸರ್ ಸಮಸ್ಯೆ ಏನಿಲ್ಲ, ಚರಂಡಿ ಫುಲ್ ಬ್ಲಾಕ್ ಆಗಿದೆ. ಊರಿನ ಪೂರ್ತಿ ಏನು ಕಸರೆ ಪೂರ್ತಿ ಬಂದು ಇದ್ರ ಮುಖಾಂತರನೇ ಪಾಸ್ ಆಗಬೇಕು ಕೊನೆಗೆ. ಅದೇನಾಗಿದೆ ಅಂದರೆ ಇಲ್ಲಿ ಬ್ಲಾಕ್ ಆಗಿದೆ. ಬ್ಲಾಕ್ ಆಗಿ ನಮ್ಮ ಶಾಲೆಯ ಒಳಗಡೆ ನೀರು ಹೋಗ್ತಕ್ಕಂಥ ಪೈಪ್ ಇದೆಯಲ್ಲ, ಪೈಪ್ ಫುಲ್ ಬ್ಲಾಕ್ ಆಗಿದೆ. ಬ್ಲಾಕ್ ಆದಾಗ ಏನಾಗಿದೆ, ನೀರು ಅಲ್ಲಿಂದ ವಾಪಸ್ ನಮ್ಮ ಶಾಲೆ ಒಳಗಡೆಗೆ ಬಂದು ಶಾಲೆ ಒಳಗಡೆಯಿಂದ ಶಾಲೆ ಒಳಗೆ ಬಂದಿದೆ. ಮಕ್ಕಳು ಓಡಾಡೋಕ್ಕಾಗ್ತಿಲ್ಲ, ಎಲ್ಲ ಜಾರಿ ಬೀಳ್ತವೆ. ಆಮೇಲೆ ಆ ಟಾಯ್ಲೆಟು ಸ್ವಲ್ಪ ಅರ್ಧಂಬರ್ಧ ಕೆಲಸ ಮಾಡೇ ಇಲ್ಲ. ಅದೊಂದು 2 ವ್ಯವಸ್ಥೆ ಆದರೆ ಅನುಕೂಲ ಅಂತ. ಭೇಟಿ ಕೊಟ್ಟಾಗಲೂ ಸಹ ಬಂದು ಅದನ್ನು ಬರೆದೋಗಿದ್ದಾರೆ. ಒಂದು ಕಡೆ ಚರಂಡಿಯನ್ನು ಕ್ಲೀನ್ ಮಾಡಿಸುವುದು ಮತ್ತು ಶೌಚಾಲಯವನ್ನು ನಿರ್ಮಿಸುವುದು ಪಂಚಾಯಿತಿಯವರಂತ ಬರೆದೋಗಿದ್ದಾರೆ. ಆದರೂ ಸಹ ಯಾವುದೇ ಕ್ರಮವನ್ನು ತೆಗೆದುಕೊಂಡಿರುವುದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.